ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆನ್ಲೈನ್ ಕ್ಲಾಸ್ ಗುರುದೇವ ಕರಿಯರ್ ಅಕಾಡೆಮಿ ಧಾರವಾಡ ಇಲ್ಲಿಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ನಿರಂಜನ್. ಇವತ್ತಿನ ಸೆಷನಲ್ಲಿ ನಾವು ಫಾರೆಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟ ಹಾಗೆ MCQಗಳನ್ನು ಏನು ಮಾಡ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಬೇಗ ಬೇಗ ಜಾಯ್ನ್ ಆಗೋರು ಜಾಯ್ನ್ ಆಗಿ. ಓಕೆ, ಸೊ ಇಲ್ಲಿಂದ ನಾವು ನೋಟಿಸ್ ಮಾಡುವಂಥದ್ದು. ಸೊ ವೆರಿ ಫಸ್ಟ್ ಗ್ರೂಪ್ ಯಾವುದು ಅಂದರೆ ಫಾರೆಸ್ಟ್ ಗಾರ್ಡ್ ಬೀಟ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಬೀಟ್ ಫಾರೆಸ್ಟ್ ಗಾರ್ಡ್ಗಳಲ್ಲಿ ನಾವು ನಿಮಗೆ ನೋಟಿಸ್ ಮಾಡಿರುವಂಥದ್ದು ಏನು ಅಂದರೆ ಇವತ್ತಿನ ಈ ಮಂತಿನ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ 23ನೇ ತಾರೀಕಿನಿಂದ. ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ಆಫ್ಲೈನ್ ತರಗತಿಗಳು ಈಗ ಆಲ್ರೆಡಿ ಫಸ್ಟ್ ಬ್ಯಾಚ್ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಎರಡನೇ ಬ್ಯಾಚನ್ನು ನೀವು ಏನು ಮಾಡ್ಬೋದು ಅಂದರೆ ನೋಟಿಸ್ ಮಾಡ್ತಾ ಹೋಗ್ಬೋದು. ಸೊ ಬನ್ನಿ ಅದರ ಸವಿಯನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಓಕೆನಾ? ವೆರಿ ಫಸ್ಟ್, which one of the following diseases is caused by mosquito bite? ಅಂದರೆ ಕೆಳಗಿನ ಯಾವ ರೋಗವು ಸೊಳ್ಳೆ ಕಡಿತದಿಂದ ಉಂಟಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವ ಕಡಿತದಿಂದ, ಯಾವ ಸೊಳ್ಳೆಯಿಂದ ಯಾವ ರೋಗ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ನೋಟಿಸ್ ಮಾಡುವಂಥದ್ದು. ಯಾವ ರೋಗವು ಅಂತೇಳಿದೆ. ಓಕೆ, ಹಾಗಾದರೆ ಸೊಳ್ಳೆ ಕಚ್ಚೋದ್ರಿಂದ ಬರುವಂತಹ ರೋಗದಲ್ಲಿ ಅಂತೇಳಿ ಬಂದಾಗ ಜಪಾನೀಸ್ ಎನ್ಸೆಫಾಲಿಟಿಸ್ ಅಂಥೇಳಿ, ಮಲೇರಿಯಾ ಅಂಥೇಳಿ, ಆನೆಕಾಲು ರೋಗ, ಮೇಲಿನ ಎಲ್ಲೋ ಗೊತ್ತಿರಲಿ. ಓಕೆ, ಇಲ್ಲೆಲ್ಲ ನಾವು ಇಂಗ್ಲೀಷಲ್ಲೂ ನಾವು ಗಮನಿಸ್ತಾ ಇದ್ದೇವೆ. ಈ ಎಲ್ಲ ಇವುಗಳು ಏನಾಗಿರ್ತದೆ ಅಂದರೆ ಆಲ್ ದ ಎಬೋ, ಮೇಲಿನ ಎಲ್ಲವೂ ಸಹಿತ ಏನಾಗಿದೆ ಅಂತ ಹೇಳಿದ್ರೆ ಸೊಳ್ಳೆ ಕಚ್ಚುವುದರಿಂದಲೇ ಬರುವಂಥದ್ದು. ಗೊತ್ತಿಲ್ಲ ಸ್ನೇಹಿತರೆ, ಸೊಳ್ಳೆ ಕಚ್ಚುವುದರಿಂದಲೇ ಇದೇನಾಗಿರುತ್ತೆ, ಬರುವಂಥದ್ದು. ಓಕೆ, ಸೊ ಹೀಗಾಗಿ ನಾವು ನೋಟಿಸ್ ಮಾಡುವಂಥದ್ದು. ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ ಇಲ್ಲಿಂದ ನೆಕ್ಸ್ಟು ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ವೈರಲ್ ಡಿಸೀಸ್ ಅಕ್ಕರಿಂಗ್ ಇನ್ ಎ ಮ್ಯಾನ್? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯನಲ್ಲಿ ಕಂಡುಬರುವ ವೈರಲ್ ಕಾಯಿಲೆ ಆಗಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ವೈರಲ್ ಕಾಯಿಲೆ ಅಂದರೆ ವೈರಸ್ಸಿಂದ ಹರಡುವಂಥ ಕಾಯಿಲೆ ಅಂತೇಳಿ ಕೇಳ್ತಾ ಇದ್ದಾರೆ. ಗೊತ್ತಿರಲಿ. ಓಕೆ, ಪ್ಲೇಗ್ ಅಂತೇಳಿ ನಾವು ನೋಟಿಸ್ ಮಾಡ್ತಾ ಇದ್ದೀವಿ. ಪ್ಲೇಗ್ ಅಂತೇಳಿ ಬರ್ತಾ ಇದೆ. ಓಕೆ, ಮಮ್ಸ್ ಅಂತೇಳಿ ಬರ್ತಾ ಇದೆ, ಕಾಲರಾ ಅಂತೇಳಿ ಬರ್ತಾ ಇದೆ, ಸಿಫಿಲಿಸ್ ಅಂತೇಳಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನಿಮ್ಮ ಉತ್ತರಗಳನ್ನು ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ MCQಗಳನ್ನು ಸ್ಟಾರ್ಟ್ ಮಾಡಿದಾಗ, ಯಾವುದೇ ಆಗಲಿ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ಕೂತ್ಕೋಬಾರ್ದು, ಕೆಳಗಡೆ ಆನ್ಸರ್ ಮಾಡ್ತಾ ಹೋಗಬೇಕು. ಓಕೆ, ಜಸ್ಟ್ 10 ಮಿನಿಟ್ಸ್ ನಾವು ಅದಕ್ಕೆ ವ್ಯಯ ಮಾಡಿದರೂ ಸಹಿತ ನಿಮಗೆಲ್ಲೋ ಒಂದು ಕಡೆಗೆ 1 ಮಾರ್ಕಿಗೆ ಏನಾಗಿರುತ್ತೆ, ಹೆಲ್ಪ್ ಆಗಿರ್ತದೆ. ಓಕೆ, ಪ್ಲೇಗ್ ಅಂತೇಳಿ ಬಂದರೆ ಸಾಮಾನ್ಯವಾಗಿ ನಾವು ಎರಿಸೆಲ್ಲಾ ಪೆಸ್ಟಿಸ್ ಅಂತ ಬರ್ತದೆ. ಓಕೆ, ಮಮ್ಸ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಕಾಲರಾ, ವಿಬ್ರಿಯೋ ಕಾಲರ್. ಓಕೆ, ಸಿಫಿಲಿಸ್ ಅಂತೇಳಿ ಬಂದಾಗ ಟ್ರಿಪನೋಸೋಮಾ ಗಾಂಬೂನಿಯಾ, ಟ್ರಿಪನೋಸೋಮಾ ಪ್ಯಾಲಡಮ್ ಅಂತೇಳಿ, ಪ್ಯಾಲಂಡಮ್ ಆಯ್ತಾ, ಸಾರಿ, ಪ್ಯಾಲಡಮ್ ಅಂತೇಳಿ ಗೊತ್ತಿರಲಿ. ಓಕೆ, ದೀಸ್ 3 ಗೊತ್ತಿಲ್ಲಪ್ಪ. ಓಕೆ, ಪ್ಲೇಗ್, ಕಾಲರಾ, ಸಿಫಿಲಿಸ್, ಇವು 3 ಏನು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಡಿಸೀಸಸ್. ದೀಸ್ ವಿ ಕಾಲ್ ಇಟ್ ಆಸ್ ಬ್ಯಾಕ್ಟೀರಿಯಾ ಡಿಸೀಸ್. ಓಕೆ, ಇದು ಒಂದು ಮಾತ್ರ ಏನಾಗಿರುತ್ತೆ ಅಂತ ಹೇಳಿದ್ರೆ ವೈರಲ್ ಡಿಸೀಸ್ ಅಂತೇಳಿ ಕರಿತೀವಿ. ವೈರಸ್ಸಿಂದ ಹರಡುವಂಥ ಕಾಯಿಲೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಮಮ್ಸ್ ವೈರಸ್ ಅಂದರೆ ಏನು, ಈ ಕೆಳಭಾಗದಲ್ಲಿ ಏನಾಗಿರುತ್ತೆ, ಗಂಟುಗಳಾಗ್ತಾ ಹೋಗ್ತವೆ. ಓಕೆ, ಮಂಗ ತಿಂದು ಬಿಟ್ಟಂತಹ ಹಣ್ಣುಗಳನ್ನು ಮನೇಲಿ ಯಾರಾದರೂ ತಿಂದು ಬಂದು ಇದ್ದರೆ ಅಂದರೆ ಆ ವೈರಸ್ ಏನಾಗಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಥದ್ದೊಂದನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ವಾಟರ್ ಬೋರ್ನ್ ಡಿಸೀಸ್ ಅಂತೇಳಿ. ಓಕೆ, ವಾಟರ್ ಬೋರ್ನ್ ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಿಂದ ಹರಡುವ ರೋಗ ಅಂತೇಳಿ. ನೀರಿನಿಂದ ಹರಡುವ ರೋಗ ಯಾವುದಾಗಿರುತ್ತೆ ಅಂಥೇಳಿ ನಾವು ನೋಟಿಸ್ ಮಾಡಬಹುದು. ಕಾಲರಾ, ಡಯಾಬಿಟೀಸ್, ಸ್ಮಾಲ್ ಪಾಕ್ಸ್, ನೆಕ್ಸ್ಟ್
ಮಲೇರಿಯಾ ಅಂತೇಳಿ. ಗೊತ್ತಿಲ್ಲ ಸ್ನೇಹಿತರೆ? ಇಷ್ಟರಲ್ಲಿ ಸರಿಯಾದ ಉತ್ತರ ನೀರಿನಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ವಾಂತಿ ಬೇದಿಗಳನ್ನು ನಾವು ನೋಡ್ತೇವೆ. ಅಜೀರ್ಣತೆ ಸ್ಟಾರ್ಟ್ ಆಗಿರುತ್ತೆ ಕೆಲವರಿಗೆ. ನಮ್ಮ ಮನೆಗಳಲ್ಲಿ ಡೈಲಿ ನೆಕ್ಸ್ಟ್ ಒಮ್ಮೆ ಮಲಮೂತ್ರ ವಿಸರ್ಜನೆಗೆ ಹೋದಾಗ ಓಕೆ ನೆಕ್ಸ್ಟ್ ಡೇಗೆ ಹೋಗಬೇಕು, ನೆಕ್ಸ್ಟ್ ಡೇಗಾದರೂ ಹೋಗ್ಬೇಕು, ಇಲ್ಲ ಹಂಗಲ್ಲ, ದಿನಕ್ಕೆ 2ರಿಂದ 3 ಬಾರಿ ಮಲಮೂತ್ರ ವಿಸರ್ಜನೆಗೆ ಹೋಗ್ತಾರೆ. ಕಾರಣ ಏನು ಅಂದರೆ ಕಾಲರಾ. ಇದು ನೀರಿನಿಂದ ಹರಡುವಂಥ ಕಾಯಿಲೆ, ವಾಟರ್ ಬಾರ್ನ್ ಅಂತೇಳಿ ಕರಿತೀವಿ. ಓಕೆ, ಕಲುಷಿತ ನೀರಿನ ಸೇವನೆಯಿಂದ ಏನಾಗಿರುತ್ತೆ ಇದು ಬರ್ತದೆ, ಗೊತ್ತಿಲ್ಲಿದು. ಓಕೆ, ಮಧುಮೇಹ ಸಕ್ಕರೆ ಕಾಯಿಲೆ. ಓಕೆ, ಇದು ಸಕ್ಕರೆ ಕಾಯಿಲೆ, ಶುಗರ್ ಅಂತೇಳಿ ಕರಿತೀವಿ. ಡಯಾಬಿಟೀಸ್ ಅಂತ ಏನು ಕರಿತೀರಲ್ಲ ಇಲ್ಲೆಲ್ಲ ಇದೆ. ಓಕೆ, ಡಯಾಬಿಟೀಸ್ ಅಂತೇಳಿ ನಾವು ನೋಟಿಸ್ ಮಾಡುವಂಥದ್ದು. ಸೊ ಇದರಲ್ಲಿ ಯಾವುದು ಇನ್ಸುಲಿನ್ನ ಕಾರಣದಿಂದ, ಇನ್ಸುಲಿನ್ ಬಿಡುಗಡೆ ಪ್ರಮಾಣದಿಂದ ವ್ಯತ್ಯಾಸದಿಂದ ಬರುವಂಥದ್ದು. ಸ್ಮಾಲ್ ಪಾಕ್ಸ್ ಅಂತೇಳಿ ಕರಿತೀವಿ. ಮತ್ತು ಸಿಡುಬು ಸೀತಾಳೆ ಅಂತಲೂ ನಾವು ನೋಟಿಸ್ ಮಾಡಿರ್ತೇವೆ. ಸಣ್ಣ ಸಣ್ಣ ಮೈ ಮೇಲೆ ಸಣ್ಣ 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 ಗುಳ್ಳೆಗಳು. ಓಕೆ, ಸಿಡುಬು ಸೀತಾಳೆ ಅಥವಾ ಸಿಡುಬು ಅಂತೇಳಿ ಕರೆಯಲಾಗುತ್ತೆ. ಸೊ ಇಂಥವುಗಳನ್ನು ನಾವು ನೋಟಿಸ್ ಸ್ಮಾಲ್ ಪಾಕ್ಸ್ ಅಂತಲೂ ಗಮನಿಸ್ತಾ ಹೋಗ್ಬೋದು. ಸೊ ಇದಾದ ನಂತರ ಮಲೇರಿಯಾ ಅಂತೇಳಿ ಬಂದಾಗ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಏನಾಗಿರುತ್ತೆ ಅಂದರೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಇದು ಬರ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸೊಳ್ಳೆಗಳಿಂದ ಕಚ್ಚಿಸ್ಕೋಬಾರ್ದು. ಓಕೆ, ಸೊ ಅದರಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಹೋಗ್ತಾ ಹೋಗೋಣ. ದ ಡಿಸೀಸ್ ಸ್ಲೀಪಿಂಗ್ ಸಿಕ್ನೆಸ್ ಕಾಸ್ಡ್ ಬೈ ಅಂದರೆ ರೋಗ ನಿರೋಧತೆ. ಓಕೆ, ರೋಗ ನಿರೋಧತೆ ಉಂಟಾಗುತ್ತದೆ. ಓಕೆ, ರೋಗ ನಿರೋಧತೆ ಉಂಟಾಗುತ್ತದೆ ಅಂತೇಳಿ ಬಂದಾಗ ಯಾವುದ್ಯಾವುದು ಎಸ್ಚೆರಿಚಿಯಾ ಮತ್ತು ನೀಸೇರಿಯಾ ಅಂತೇಳಿ, ಎಂಟಮೀಬಾ ಮತ್ತು ಟ್ರಿಪನೋಸೋಮಾ. ಓಕೆ, ನಿದ್ರಾ ಕಾಯಿಲೆ ಬರೋದು ಯಾರಿಂದ ಅಂತೇಳಿದ್ರೆ ಟೆಟ್ಸ್ ನೊಣ ಕಚ್ಚುವುದರಿಂದ. ಟೆಟ್ಸ್ ನೊಣ ಕಚ್ಚುವುದರಿಂದ ಬರುತ್ತೆ. ಓಕೆ, ಟೆಟ್ಸ್ ನೊಣ ಕಚ್ಚೋದು ಅಂತೇಳಿ ಬಂದಾಗ, ಕಚ್ಚಿದಾಗ ಟ್ರಿಪನೋಸೋಮಾ ಅನ್ನೋ ಒಂದು ವೈರಸ್ ಏನಾಗ್ಬಿಡುತ್ತೆ ಎಂಟ್ರಿ ಕೊಟ್ಬಿಡುತ್ತೆ. ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕರೀತೀವಿ. ನಿರಂತರ ಮಂಪರಿನಲ್ಲಿಯೇ ಇರುವುದು, ನಿರಂತರ ನಿದ್ದೆ ಮೂಡಿನಲ್ಲಿಯೇ ಇರುವುದು. ಓಕೆ, ಮಂದಗತಿ. ಓಕೆ, ದೇಹ ಏನಾಗಿರುತ್ತೆ ಅಂದರೆ ಮಂದಗತಿಯಾಗಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅಂಥದ್ದೊಂದನ್ನು ನಾವು ನೋಟಿಸ್ ಮಾಡ್ತೀವಿ. ಇನ್ಯಾವು ಈಸ್ಚರೇಚಿಯಾ, ದಿಸ್ ಇಸ್ ವಿಕೌಟ್ ಆಸ್ ಬ್ಯಾಕ್ಟೀರಿಯಾ. ಓಕೆ, ನೈಸೀರಿಯಾ ಬ್ಯಾಕ್ಟೀರಿಯಾ, ಎಂಟಮೀಬಾ ಏಕಕೋಶ ಜೀವಿ. ಇದರಿಂದ ಯಾವುದೇ ಕಾರಣಕ್ಕೂ ಏನಾಗಲ್ಲ ನಮಗೆ ಯಾವುದೇ ರೀತಿಯಾದ ರೋಗಗಳು ಅಂತೇಳಿ ಬಂದಾಗ. ಓಕೆ, ಇದಕ್ಕೆ ಈ ಕ್ವಶನ್ಗೆ ಸರಿ ಹೊಂದುವಂತೆ ಏನಂತ ಹೇಳಿದ್ರೆ ಟ್ರಿಪನೋಸೋಮಾ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ ನೋಡೋದಾಯಿತು ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ವೆಕ್ಟಾರ್ ಫಾರ್ ಕಾಲಾ ಅಜಾರ್ ಅಂತೇಳಿ ನಾವು ನೋಡ್ತೇವೆ. ವೆಕ್ಟಾರ್ ಅಂತ ಹೇಳಿ ಬಂದಾಗ ಗಮನಿಸಬೇಕು, ಇಟ್ಸ್ ಅ ಬ್ಯಾಕ್ಟೀರಿಯಾ. ಓಕೆ, ವೆಕ್ಟಾರ್ ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಸಾರಿ, ಬ್ಯಾಕ್ಟೀರಿಯಾ ಅಲ್ಲ, ವೈರಸ್ ಅಂತೇಳಿ ಗಮನಿಸಬೇಕು. ವೆಕ್ಟಾರ್ ಅಂತೇಳಿ ಒಂದು ಸೂಕ್ಷ್ಮ ಕೊಟ್ಟಿರ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಲಾ ಅಜಾರ್ ಕಾಯಿಲೆಗೆ ವಾಹಕವಾಗಿರುತ್ತದೆ? ವಾಹಕ ಅಂದರೆ ವೆಕ್ಟಾರ್ಸ್ ಅಂತೇಳಿ ನಾವು ನೋಡ್ತೇವೆ, ವಾಹಕ. ಓಕೆ, ಸೊ ಒಂದರಿಂದ ಒಂದಕ್ಕೆ ಏನಾಗಿರುತ್ತೆ ಸಪೋರ್ಟ್ ಮಾಡಿ ಕೆಲಸ ಮಾಡುವಂಥದ್ದು ಯಾವುದಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಮರಳು ನೊಣ ಅಂತೇಳಿ ನಾವು ನೋಡ್ತೇವೆ, ಸ್ಯಾಂಡ್ ಫ್ಲೈ ಅಂತೇಳಿದೆ. ಓಕೆ, ಹೌಸ್ ಫ್ಲೈ ಮನೆಗಳಲ್ಲಿ ಓಡಾಡುವಂಥ ನೊಣಗಳು ಹೌಸ್ ಫ್ಲೈ. ಅನಾಫಿಲಿಸ್ ಸೊಳ್ಳೆ ಅಂತೇಳಿ ಕರಿತೇವೆ, ಹೆಣ್ಣು ಸೊಳ್ಳೆ ಅಂತ ನಾವು ನೋಡ್ತೇವೆ. ಈಡಿಸ್ ಈಜಿಪ್ಟಿಯಾ ಅಂತೇಳಿ ನಾವು ನೋಡ್ತೇವೆ, ಈಡಿಸ್ ಸೊಳ್ಳೆ. ಈಡಿಸ್ ಮಸ್ಕಿಟೋ ಅಂತೇಳಿ ನಾವು ನೋಡ್ತೇವೆ, ಗೊತ್ತಿರಲಿ. ಸೊ ಮರಳು ನೊಣದಿಂದ ಏನಾಗಿರುತ್ತೆ ಅಂತೇಳಿದ್ರೆ ನಮಗೆ ಕಾಲಾ ಅಜಾರ್ ಅನ್ನೋದು ಏನಾಗಿರುತ್ತೆ ಬರುವಂಥದ್ದು. ಓಕೆ, ಹೌಸ್ ಫ್ಲೈಯಿಂದ ಬರುವಂತಹ ಕಾಯಿಲೆ ಯಾವುದಪ್ಪ ಅಂತ ನಿಮಗೇನಾದರೂ ಪ್ರಶ್ನೆ ಬಂತು ಅಂದರೆ, ಹೌಸ್ ಫ್ಲೈಯಿಂದ ಬರುವಂತಹ ಕಾಯಿಲೆ ಯಾವುದಾಗಿರುತ್ತೆ? ಹೌಸ್ ಫ್ಲೈಯಿಂದ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ವಾಂತಿ ಬೇದಿ. ಯಾಕೆ ಅಂತ ಹೇಳಿದ್ರೆ ಬಯಲು ಶೌಚಾಲಯಗಳನ್ನು ಯೂಸ್ ಮಾಡಿದ್ದವರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಹೋಗಿ ಕೂತ್ಕೊಳ್ಳುತ್ತೆ, ಅದರ ಮೇಲೆ ಕೂತ್ಕೊಂಡಿದ್ದದ್ದು ಆಹಾರದ ಮೇಲೆ ಬಂದು ಕೂತ್ಕೊಂಡ್ಬಿಡ್ತದೆ. ಓಕೆ, ಟು ಡೇಂಜರಸ್. ಅದಕ್ಕಾಗಿ ನೋಟಿಸ್ ಮಾಡೋದು. ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ನಮಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಮಲೇರಿಯಾ ಕಂಡು ಬರ್ತದೆ. ಮಲೇರಿಯಾ ರೋಗ ಏನಾಗಿರುತ್ತೆ ಕಂಡು ಬರುತ್ತೆ. ಮಲೇರಿಯಾ ರೋಗ ಇಟ್ ಲೀಡ್ಸ್ ಟು effects on layer directly. Okay, then we getting jaundice. Okay, jaundice ಕಾಯಿಲೆಗೆ ಕಾರಣವಾದಂಥದ್ದು ನೆನಪಿರಲಿ. ಓಕೆ, ಸೊ ಈಡಿಸ್ ಈಜಿಪ್ಟಿಯಾ ಅನ್ನೋದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಡಿಸ್ ಅನ್ನೋದು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತೆ? ಈಡಿಸ್ ಈಜಿಪ್ಟಿಯಾ ಸಾಮಾನ್ಯವಾಗಿ ಡೆಂಗ್ಯೂ ಜ್ವರವನ್ನು ಅಂತೇಳಿ ನೋಡ್ತೇವೆ. ಮತ್ತು ಚಿಕನ್ ಗುನ್ಯಾ ಅಂತೇಳಿ ಕರಿತೇವೆ. ಓಕೆ, ಇಷ್ಟು ಏನು ಅಂತ ಹೇಳಿದ್ರೆ ನೋಟಿಸ್ ಮಾಡಬಹುದಾದದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ,
pathogenic bacteria secreted, okay, antamoeba, antibodies, I'm sorry, antibodies, antigens, hormones, next interferences ಅಂದರೆ ಇಂಟರ್ಫರಾನ್ಸ್ ಅಂತೇಳಿ ನಾವು ನೋಟಿಸ್ ಮಾಡ್ಬೋದು. ಇಂಟರ್ಫರಾನ್ಸ್, ಎಸ್, ರೋಗಕಾರಕ ಬ್ಯಾಕ್ಟೀರಿಯಾ ಸ್ರವಿಕೆ ಅಂತೇಳಿದೆ. ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡ್ತಾವೋ ಆ್ಯಂಟಿಬಾಡೀಸ್, ಓಕೆ, ಪ್ರತಿಜನನ ಆ್ಯಂಟಿಜನ್ಸ್ ಅಂತೇಳಿ ನಾವು ನೋಡ್ತೇವೆ. ಹಾರ್ಮೋನ್ಸ್ಗಳನ್ನು ಉಂಟು ಮಾಡ್ತಾವೆ, ಇಂಟರ್ಫರಾನ್ಸ್ ಅಂತೇಳಿ ನೋಡ್ತೀವೋ. ಸೊ ಇದರಲ್ಲಿ ರೋಗಕಾರಕಗಳು ಏನು ಮಾಡ್ತವೆ ಅಂದರೆ ಪ್ರತಿಕಾಯಗಳನ್ನು ಏನು ಮಾಡ್ತವೆ ಅಂತ ಹೇಳಿದ್ರೆ ಸ್ರವಿಸುವಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಿ. ಐ ಆಮ್ ರಿಯಲಿ ಸಾರಿ, ಆ್ಯಂಟಿಜನ್ಸ್ ಪ್ರತಿಜನನಗಳನ್ನು ಉಂಟು ಮಾಡುತ್ತವೆ, ಆ್ಯಂಟಿಜನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ್ಯಂಟಿಜನ್ಸ್ ಅಂತ ಹೇಳಿ ಬಂದಾಗ ಏನಾಗಿರುತ್ತೆ, ಮೇಯ್ನಾಗಿ ಕೆಲಸ ನಿರ್ವಹಿಸುವಂಥವುಗಳನ್ನು ಆ್ಯಂಟಿಜನ್ಸ್ ಅಂತ ಕರಿತೀವಿ. ಓಕೆ, ಈಗೇನೋ ಒಂದು ಎಲ್ಲಿಗೂ ಹೊರಟಿರ್ತೀರಿ ಅಂತ ಅಂದ್ಕೊಳ್ಳೋಣ, ನೀನು ಆ ಕೆಲಸಗಳನ್ನು ಮಾಡೋದಕ್ಕೆ ಹೊರಟಿರ್ತೀಯ, ಇನ್ನೇನು ರೋಡಲ್ಲಿ ಹೋಗ್ತಾ ಇರ್ತೀಯ, ಇದು ಆ್ಯಂಟಿಜನ್ ನಿನ್ನ ಬ್ರೈನಲ್ಲಿ ಅನ್ನಿಸ್ತಾ ಇರ್ತದೆ, ಹೋಗೋ ಕೆಲಸ ಆಗುತ್ತೋ ಇಲ್ಲಪ್ಪ. ಓಕೆ, ಆಮೇಲೆ ತಕ್ಷಣ ಇನ್ನೊಂದು ಸಲ ಹೇಳುತ್ತೆ, ಆದ್ರೆ ಆಗಲಿ, ಆದರೆ ಇದ್ದರೆ ಆಗಲೇ ಇಲ್ಲ. ಓಕೆ, ಆದರೆ ಈ ಕೆಲಸಗಳನ್ನು ನಾನು ಪ್ರಯತ್ನ ಮಾಡಲೇಬೇಕು ಅನ್ನೋದು ಏನಾಗಿರುತ್ತೆ, ಪ್ರತಿರೋಧವಾಗಿ ಕೆಲಸ ಮಾಡ್ತಾ ಇರುತ್ತೆ ಆ್ಯಂಟಿಬಾಡಿಯಲ್ಲಿ. ಓಕೆ, ಈ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದನ್ನು ನಾವು ನೋಟಿಸ್ ಮಾಡುವಂಥದ್ದು ಪ್ರತಿಜನಕಗಳು, ಆ್ಯಂಟಿಜನ್ಸ್ ಅಂತೇಳಿ ನಾವು ನೋಟಿಸ್ ಮಾಡಬಹುದು. ಓಕೆ, ನೆಕ್ಸ್ಟ್, ಮಮ್ಸ್ ಈಸ್ ಅ ವೈರಲ್ ಡಿಸೀಸ್ ವಿಚ್ ಈಸ್ ಕಾಸ್ಡ್ ಬೈ ಇನ್ಫ್ಲಾಮೇಷನ್. ಅಂದರೆ ಮಮ್ಸ್ ಒಂದು ವೈರಲ್ ಕಾಯಿಲೆಯಾಗಿದ್ದು, ಓಕೆ, ಅದು ಉರಿಯೂತದಿಂದ ಉಂಟಾಗುತ್ತದೆ. ಓಕೆ, ಉರಿಯೂತ ಅಂತೇಳಿ ಬಂದಾಗ ನಾವು ನೋಟಿಸ್ ಮಾಡುವಂಥದ್ದು ನಮಗೆ ಏನು ಎಫೆಕ್ಟ್ ಮಾಡ್ತದೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಪ್ಯಾರೋಟಿಡ್ ಗ್ರಂಥಿಗಳಿಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟು ಸಬ್ ಮ್ಯಾಂಡಿಬ್ಯುಲರ್ ರಿಂಗ್ಗೆ ಏನು ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಇನ್ಫ್ರಾ ಆರ್ಬಿಟಲ್ ಗ್ರಂಥಿಗಳಿಗೆ ಎಫೆಕ್ಟ್ ಮಾಡುತ್ತೆ. ಸಬ್ಲ್ಯಾಂಗ್ಯುಲರ್ಸ್, ಓಕೆ, ಸಬ್ಲಿಂಗ್ಯುಯಲ್ಗೆ ಎಂಟ್ರಿ ಕೊಡುತ್ತೆ. ಇವೆಲ್ಲವೂ ಏನು ಅಂದರೆ ನಮ್ಮ ಬಾಯಲ್ಲಿರುವಂತಹ, ಓಕೆ, ಲಾಲಾರಸ ಗ್ರಂಥಿಗಳ ಹೆಸರುಗಳಿವೆ. ಓಕೆ, ಇದರಲ್ಲಿ ಯಾವುದಕ್ಕೆ ಎಫೆಕ್ಟ್ ಮಾಡುತ್ತೆ ಅಂತ ಕೊಡ್ತಿದ್ದಾನೆ, ಅದರಲ್ಲಿ ಪ್ಯಾರಾಟಿಡ್ಸ್ ಅಂತೇಳಿ ಕರಿತೀವಿ. ಈ ಪ್ಯಾರಾಟಿಡ್ಸ್ಗಳೆಲ್ಲಿರ್ತವೆ ಅಂತ ಹೇಳಿದ್ರೆ ಈ ಏನು ಅಂದರೆ ವಸುಡೆಯ ಕೆಳಭಾಗದಲ್ಲಿ ಗಂಟೆ, ಈಗ ಮುಟ್ಕೊಂಡ್ರೆ ಗಂಟೆಗಳಿದಾವೆ, ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಗಂಟೆಗಳು ಕಾಣಿಸ್ತವೆ. ಓಕೆ, ಈ ಎರಡು ಗಂಟೆಗಳ ಮೇಲೆ ಏನು ಮಾಡ್ತವೆ, ಎಫೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತದೆ ಅಂಥದ್ದನ್ನು ನಾವು ನೋಟಿಸ್ ಮಾಡ್ತೇವೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಯೂಶುವಲಿ, ಓಕೆ, ಡಿಸೀಸ್ ಅಂತ ಹೇಳೋದು. ಸೊ ವಿಜುವಲೈಸ್ ಆರ್ಟರೀಸ್, ವೇನ್ಸ್ ಆ್ಯಂಡ್ ಹಾರ್ಟ್ ಚೇಂಬರ್ಸ್. ಅಂದರೆ ಅಪಧಮನಿಗಳು, ರಕ್ತನಾಳಗಳು ಮತ್ತು ಹೃದಯ ಕೋಣೆಗಳನ್ನು ದೃಶ್ಯಕರಿಸಲು ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಓಕೆ, ಇದರಲ್ಲಿ ಯಾವುದು ಏಂಜಿಯೋಗ್ರಫಿನ ಬಳಕೆ ಮಾಡ್ತೀವೋ, ರೇಡಿಯೋಗ್ರಾಫಿನ ಬಳಕೆ ಮಾಡ್ತೀವೋ, MRI ಅನ್ನು ಬಳಕೆ ಮಾಡ್ತೀವೋ, ECGಯನ್ನು ಬಳಕೆ ಮಾಡ್ತೀವಿ. ಇಲ್ಲಿದೆ. ಓಕೆ, ಏಂಜಿಯೋಗ್ರಫಿ ಅಂದರೆ ಮೀನಿಂಗ್ ಏನು, ಇದು ಹೃದಯಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಹೃದಯ ನಾಳಗಳನ್ನು ಮತ್ತು ವೇನ್ಸ್, ರಕ್ತನಾಳಗಳನ್ನು, ಹೃದಯದ ಕೋಣೆಗಳನ್ನು ಅಧ್ಯಯನ ಮಾಡುವ ಒಂದು ಶಾಖೆಗೆ ಏನಂತ ಕರಿತೀವಿ ಗೊತ್ತಾ, ಏಂಜಿಯೋಗ್ರಫಿ ಅಂತ ಕರಿತೀವಿ. ರೇಡಿಯೋಗ್ರಫಿ ಅಂತ ಹೇಳಿದ್ರೆ ಮೀನಿಂಗ್ ಏನು, MRIಗಳಲ್ಲಿ ಏನು ಮಾಡ್ತೀವಿ ಅಂದರೆ ರೇಡಿಯೋಗ್ರಾಫ್ಗಳನ್ನು ಬಳಕೆ ಮಾಡಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ಸ್ ಪರ್ಪಸ್ಗೆ ಬಳಕೆಯಲ್ಲಿ ತರಲಾಗುತ್ತೆ. MRI ಅಂತ ಹೇಳಿದ್ರೆ ದೇಹದ ಸ್ಕ್ಯಾನಿಂಗ್ಗಳಿಗಾಗಿ ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ನೆಕ್ಸ್ಟ್ ECG ಅಂತ ಹೇಳಿದ್ರೆ ಹೃದಯ ಬಡಿತ, ಗೊತ್ತಿರಲಿ, ಹೃದಯ ಬಡಿತ. ನೀವು ಆಪರೇಷನ್ ಥಿಯೇಟರ್ಗಳಿಗೆ ನೀವು ಹೋದಾಗ ಅಲ್ಲಿ ಪೇಷಂಟ್ಸ್ಗಳನ್ನು ಮಲಗಿಸಿರ್ತಾರೆ, ಹೀಗಿರ್ತದೆ, ಹಿಂಗೆ ಹೋಗ್ತಾ ಇರುತ್ತೆ. ಓಕೆ, ಸೊ ಈ ಡಿಸ್ಟೆನ್ಸ್ ಏನಿದಾವಲ್ಲ, ಈ ಡಿಸ್ಟೆನ್ಸ್ಗಳು ಕರೆಕ್ಟಾಗಿರಬೇಕು, ಆವಾಗ ಹೃದಯ ಬಡಿತ ಸರಿ ಇದೆ ಅಂತ ಅರ್ಥ. ಅದನ್ನು ತೋರಿಸ್ಕೊಡೋದೇ ಈ ECG ಆಗಿರುತ್ತದೆ. ಓಕೆ, ನೆಕ್ಸ್ಟ್, ECG ಈಸ್ ಅ ಟೆಕ್ನಿಕ್ ಟು ಯೂಸ್ ರೆಕಾರ್ಡ್ ದ ಆಕ್ಟಿವಿಟಿ ಆಫ್. ಅಂದರೆ ECG ಅಲ್ಲಪ್ಪಿ, EEG ಎನ್ನುವುದನ್ನು ಚಟುವಟಿಕೆಯನ್ನು ದಾಖಲಿಸುವ ಒಂದು ತಂತ್ರಜ್ಞಾನ. ಈ ಚಟುವಟಿಕೆಯನ್ನು ದಾಖಲಿಸುವ ತಂತ್ರಜ್ಞಾನ. ಓಕೆ, ಹೃದಯವನ್ನು ದಾಖಲೆ ಮಾಡೋದಕ್ಕೆ ECG ಇದೆ. ಶ್ವಾಸಕೋಶ ಅಂತೇಳಿ ಬಂದಾಗ ಸಹಜವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರೀತಿಂಗ್ ಟೆಕ್ನಿಕ್ ಅಂತ ನಾವು ನೋಡ್ತೀವಿ. ಶ್ವಾಸಕೋಶಗಳಿಗೆ ಇಂಥದ್ದೇ ಅಂತ ಅಲ್ಲ, ಬ್ರೀತಿಂಗಲ್ಲೇ ನಮಗೆ
ತೊಂದರೆ ಇರ್ತದೆ, ಬ್ರೀತ್ ಅಂತೇಳಿ ಕರಿತೀವಿ, ಇದರಲ್ಲೇ ಗೊತ್ತಾಗ್ಬಿಡ್ತದೆ. ಇದಕ್ಕೆ ಇದರದ್ದೇ ಆದಂಥದ್ದು ಅಂತ ಏನಿಲ್ಲ, ನಮಗೆ ಹೊರ ಎಕ್ಸ್ಟರ್ನಲ್ ಪ್ರೋಸೆಸ್ ಅದು ಭಾಳ ಬೇಗ ಗೊತ್ತಾಗುವಂಥದ್ದು. ಸ್ನಾಯುಗಳು ಅಂತೇಳಿ ಬಂದಾಗ ಪೇನ್ ಕಿಲ್ಲರ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ, ಎಕ್ಸ್ರೇಸ್ಗಳನ್ನು ಸಾಮಾನ್ಯವಾಗಿ ಬಳಕೆಯಲ್ಲಿ ತಂದಿರ್ತೀವಿ. ಓಕೆನಾ? ಸೊ ಇದು ಏನು ಅಂತ ಹೇಳಿದ್ರೆ ಮೆದುಳು, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಅಂತ. ಹೌದಾ? ನೋಡಿ, EEG. ಓಕೆ, ಮೆದುಳಿನ ರಚನೆಯನ್ನು ಅಧ್ಯಯನ ಮಾಡುವ ಒಂದು ಶಾಖೆ ಆಗಿರುತ್ತೆ. ಹಾಗಾಗಿ ಮೆದುಳು, ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಮೆದುಳು ಅಂತ ನೋಡ್ಬೋದು ಪೇನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಜೀವಂತ ಕೋಶಗಳ ಬದಲಾವಣೆಯ ಬಳಕೆಯು ಉಪಯುಕ್ತ ಉನ್ನತ ಉತ್ಪನ್ನವನ್ನು ಒದಗಿಸುತ್ತದೆ ಅಂತ. ಓಕೆ, ಉಪಯುಕ್ತ ಅಂತೇಳಿ ಬಂದಾಗ ದ ಯೂಸ್ ಆಫ್ ಆಲ್ಟರ್ನೇಷನ್ ಆಫ್ ಲಿವಿಂಗ್ ಸೆಲ್ಸ್ ಪ್ರೊವೈಡ್ ಅ ಯೂಸ್ಫುಲ್ ಪ್ರಾಡಕ್ಟ್ ವಿಚ್ ಈಸ್ ಕಾಲ್ಡ್. ಓಕೆ, ಅಂದರೆ ಜೈವಿಕ ತಂತ್ರಜ್ಞಾನ ಅಂತಿರೋ, ಓಕೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಂತೇಳಿ ಕರಿತೀವಿ, ಜೀನ್ ಗುರಿ ಅಥವಾ ಡೈರೆಕ್ಷನ್ ಅಂತೇಳಿ ನಾವು ನೋಡ್ತೇವೆ, ಜೀನ್ ಟಾರ್ಗೆಟಿಂಗ್ ಅಂತೇಳಿ ನೋಡ್ತೇವೆ, ಟ್ರಾನ್ಜೆನಿಕ್ ಎಂಜಿನಿಯರಿಂಗ್ ಅಂತೇಳಿ ನಾವು ನೋಡ್ತೇವೆ. ಜೀವಂತ ಕೋಶಗಳ ಬದಲಾವಣೆ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಏನನ್ನು ನೋಟಿಸ್ ಮಾಡ್ತೀವಿ? ಜೀವಂತ ಕೋಶಗಳ ಬದಲಾವಣೆ ಅಂದರೆ ಮೀನಿಂಗ್ ಏನು ಗೊತ್ತಾ? ಜೈವಿಕ ಕಣಗಳು ಅಂತೇಳಿ ಬಂದಾಗ ಈ ರೀತಿ DNA-ಗಳಿರ್ತದೆ. ಓಕೆ, ಈ ರೀತಿ DNA-ಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಈ DNA-ಗಳಲ್ಲಿ ಪ್ರೋಟೀನ್ ಚೈನ್ಸ್ಗಳು ಅಂತ ನೋಟಿಸ್ ಮಾಡ್ತೀವಪ್ಪ. ಓಕೆ, ಅಡಿನೈನ್, ಥಯಾಮಿನ್ ಅಂತೇಳಿ, ನೆಕ್ಸ್ಟ್ ಗ್ವಾನೈನ್, ಸೈಟೋಸಿನ್ ಅಂತೇಳಿ. ಓಕೆ, ಇವುಗಳನ್ನು ಏನು ಮಾಡೋದು? ರಿಪ್ಲೇಸಿಂಗ್ ಅಂತ ಕರಿತೀವಿ. ಓಕೆ, ಇಂಥದ್ದನ್ನು ನಾವೇನಂತ ಕರಿಬೇಕು ಅಂದರೆ ಜೈವಿಕ ತಂತ್ರಜ್ಞಾನ ಅಂತ ಹೇಳಬೇಕು. ಬಯೋಟೆಕ್ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ. ಬಯೋಟೆಕ್ನಾಲಜಿಗಳಲ್ಲಿ ನಾವು ಗಮನಿಸುವಂಥದ್ದು ಇದು ಟ್ರಾನ್ಜೆನಿಕ್ ಇಂಜಿನಿಯರಿಂಗ್ ಆಗಲಿ ಗುರಿ ಆಗಲಿ ಯಾವೂ ಬರೋಂಗಿಲ್ಲ. ಓಕೆ, ಇಲ್ಲಿ ಜೀವಂತ ಕೋಶಗಳನ್ನು ಏನು ಮಾಡೋದು ಅಂತ ಹೇಳಿದ್ರೆ ಬಯೋಟೆಕ್ ಇಲ್ಲೇ ಇದೆ. ಜೀವಂತ ಕೋಶ, ಜೈವಿಕ ಕೋಶ, ಲಿವಿಂಗ್ ಆರ್ಗ್ಯಾನಿಸಮ್, ಜೈವಿಕ. ಓಕೆ, ಹೀಗಾಗಿ ಸರಿಯಾದ ಉತ್ತರ ಒಂದನೇದಾಗಿರುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟೆಸ್ಟ್ ಹೆಲ್ಪ್ಸ್ ಇನ್ ಡಯಾಗ್ನೋಸಿಂಗ್ ಕ್ಯಾನ್ಸರ್ ಅಂತ ಹೇಳಿದೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವ ಪರೀಕ್ಷೆಯು ಕ್ಯಾನ್ಸರನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಕ್ಯಾನ್ಸರನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವಂಥದ್ದು ಯಾವುದಾಗಾದ್ರೆ? ಎಸ್, ಕ್ಯಾನ್ಸರ್ ಬಯೋಪ್ಸಿ ಸರಿಯಾದ ಉತ್ತರ, ನೆನಪಿರಲಿ. ಓಕೆ, ನಾರಾಯಣಾಲಯ, ಬೆಂಗಳೂರಿನ ನಾರಾಯಣಾಲಯಕ್ಕೆ ನೀವು ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಇದರೆಲ್ಲ ಟೆಸ್ಟನ್ನು ನಾವು ನೋಡ್ತೀವಿ. ಓಕೆ, ಗೊತ್ತಿರಲಿ, ನಮ್ಮಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇದೆ, ಮೆದುಳು ಕ್ಯಾನ್ಸರ್ ಅಂತ ಇದೆ, ಮೆಲನೋಮಾ ಚರ್ಮ ಕ್ಯಾನ್ಸರ್ ಅಂತ ಇದೆ. ಹೌದಾ? ಮೆಲನೋಮಾ, ನೆಕ್ಸ್ಟ್ ಗ್ಲೈಕೋಮಾ ಅಂತ ಹೇಳಿದ್ರೆ, ಸ್ಪ್ಲೀನ್ ಕ್ಯಾನ್ಸರ್ ಇದೆ, ಲುಕೋಮಾ ಅಂತ ಇದೆ. ಹೌದಾ? ಲುಕೋಮಾ ಅಂತ ಹೇಳಿದ್ರೆ ರಕ್ತ ಕ್ಯಾನ್ಸರ್ ಅಂತೇಳಿ ನಾವು ನೋಡ್ತೇವೆ. ಇಷ್ಟು ಏನು ಅಂದರೆ ಕ್ಯಾನ್ಸರ್ಗಳನ್ನ ಗಮನಿಸುವಂಥದ್ದು. ಅದಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಪರೀಕ್ಷೆ ಅಂತೇಳಿ ಮಾಡಲಾಗುತ್ತೆ, ಬಯೋಪ್ಸಿ ಅಂತೇಳಿ ನಾವು ನೋಡ್ತೀವಿ. ಓಕೆ, ರಿಸಾರಿಬ್ ಅಂತೇಳಿ, ಡಿಸಾರಿಬ್ ಅನ್ನೋ ಒಂದು ಔಷಧವನ್ನು ಏನು ಮಾಡಲಾಗುತ್ತೆ ಅಂದರೆ ಕಾಮನ್ ಆಗಿ ಈಗ ಕ್ಯಾನ್ಸರ್ಗಂತಲೇ ಬಳಕೆಯಲ್ಲಿ ತರ್ತಾರೆ. ತುಂಬ ಕಡಿಮೆ ವೆಚ್ಚದಲ್ಲಿ ನೋಟಿಸ್ ಮಾಡ್ಬೋದು. UV ಕಿರಣಗಳನ್ನು ಬಳಕೆ ಮಾಡ್ತಾರೆ, ಗಾಮಾ ಕಿರಣಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ. ಗಾಮಾ ಕಿರಣಗಳನ್ನು ಸಹಿತ ಕ್ಯಾನ್ಸರ್ಗೆ ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಇದನ್ನು ಬಿಟ್ಟರೆ ರಕ್ತ ಪರೀಕ್ಷೆ ಅಂತೇಳಿ ಬಂದಾಗ ಸಹಜವಾಗಿ ಏನು ಮಾಡ್ತಾರೆ? ಆ್ಯಂಟಿಜೆನ್ಸ್ಗಳನ್ನು ಬಳಕೆ ಮಾಡಿ ಬ್ಲಡ್ ಗ್ರೂಪ್ಸ್ಗಳನ್ನು ಟೆಸ್ಟ್ ಮಾಡ್ತಾ ಹೋಗುವಂಥದ್ದು. ಎಲಿಸಾ ಟೆಸ್ಟ್ ಅಂತೇಳಿ ಬರುತ್ತೆ. ಎಲಿಸಾ ಸ್ಟ್ಯಾಂಡ್ಸ್ ಏನಾಗಿರುತ್ತೆ? ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟೆ ಅಸ್ಸೆ ಅಂತೇಳಿ, ದಟ್ಸ್ ಫಾರ್ ಏಡ್ಸ್. ಓಕೆ, ಏಡ್ಸನ್ನು ಪರೀಕ್ಷೆ ಮಾಡುವಂಥದ್ದು. ಮೂತ್ರ ಪರೀಕ್ಷೆ ಅಂತೇಳಿ ಬಂದಾಗ ಬೆನೆಡಿಕ್ಟ್ ಪರೀಕ್ಷೆ ಅಂತೇಳಿ ನಾವು ನೋಡ್ತೇವೆ. ECG ಹೃದಯವನ್ನು ಏನು ಮಾಡೋದು ಅಂತಂದರೆ ಪರೀಕ್ಷೆ ಮಾಡೋದು, ಹೃದಯ ಬಡಿತವನ್ನು ಪರೀಕ್ಷೆ ಮಾಡುವಂಥದ್ದು ಒಂದು ಆಗಿರ್ತದೆ. ಓಕೆ, ನೆಕ್ಸ್ಟ್ ಈಗ ಹೇಳಿದ್ವಿ ಎಲಿಸಾ ಟೆಸ್ಟ್ ಎಂಪ್ಲಾಯ್ಡ್ ಟು ಡಯಾಗ್ನೋಸಿಸ್ ಅಂತೇಳಿ. ಓಕೆ, ರೋಗ ನಿರ್ಣಯ ಮಾಡುವ ಎಲಿಸಾ ಪರೀಕ್ಷೆಯನ್ನು ಬಳಸಲಾಗುತ್ತದೆ. ಯಾವುದಕ್ಕಾಗಿ? ಏಡ್ಸ್ ಪ್ರತಿಕಾಯಗಳು. ಗೊತ್ತಿರಲಿ. ಓಕೆ, ಪೋಲಿಯೋ ವೈರಸ್ ಅಲ್ಲ, ಕ್ಯಾನ್ಸರ್ ಅಲ್ಲ, ಕ್ಷಯ ರೋಗಕ್ಕೂ ಕ್ಷಯ ಬ್ಯಾಕ್ಟೀರಿಯಾಕ್ಕೂ ಅಲ್ಲ. ಓಕೆ, ಇವಕ್ಕೆ ಯಾವಕ್ಕೂ ಇದನ್ನು ಬಳಕೆ ಮಾಡೋಂಗಿಲ್ಲ. ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಏಡ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ MRI ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾ ಇದ್ದಾನೆ. MRI ಅಂತ ಹೇಳಿದಾಗ ಓಕೆ, ಕನ್ನಡಕ್ಕಿಂತಲೂ ಇಂಗ್ಲೀಷಿಗೆ ಬಂದ್ಬಿಡಿ. ಓಕೆ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸರಿಯಾದ ಉತ್ತರ ಆಗಿರುತ್ತೆ.
ಓಕೆ, ಗೊತ್ತಿರಲಿ. ನಿಮಗೆ ಹೋಮ್ವರ್ಕ್ ಅಂತ ತಗೊಳ್ರಿ. LED ಕೇಳ್ತಾನೆ, LCD ಕೇಳ್ತಾನೆ, MRI ಕೇಳ್ತಾನೆ, ನೆನಪಿರಲಿ. ಲೇಸರ್ ಕೇಳ್ತಾನೆ, LASER ಲೇಸರ್ ಕೇಳ್ತಾನೆ, ಎಲಿಸಾ ನೆನಪಿಡಿ. ಎಲಿಸಾ ಕೇಳ್ತಾನೆ. ಓಕೆ, ಹೀಗಾಗಿ ECG ಕೇಳ್ತಾರೆ, EEG ಕೇಳ್ತಾರೆ. ಓಕೆ, ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇದರಲ್ಲಿ ಮ್ಯಾಗ್ನೆಟಿಕ್ ರೆಸೊನೆನ್ಸ್ MRIಗಳನ್ನು ನಾವು ನೋಟಿಸ್ ಮಾಡೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಲ್ಯಾಕ್ಟೋಸ್ ಶುಗರ್ ಆಫ್ ಮಿಲ್ಕ್ ಲ್ಯಾಕ್ಟಿಕ್ ಆ್ಯಸಿಡ್? ಓಕೆ, ಅಂದರೆ ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾವು ಹಾಲಿನ ಲ್ಯಾಕ್ಟೋಸ್ ಸಕ್ಕರೆಯನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಬದಲಿಸುತ್ತದೆ? ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ, ಹಾಲಿನಲ್ಲಿರುವ ಸಕ್ಕರೆ ಯಾವುದು ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಶುಗರ್ ಅಂತಲೇ ಬಳಕೆ ಮಾಡಬೇಕಪ್ಪಿ. ಓಕೆ, ಸೊ ಗೊತ್ತಿರಲಿ. ಇದರಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಲ್ಯಾಕ್ಟೋಬ್ಯಾಸಿಲಸ್ ಎಂಬುದೇನಾಗಿರುತ್ತೆ ಸರಿಯಾದ ಉತ್ತರ. ಗೊತ್ತಿರಲಿ, ಲ್ಯಾಕ್ಟೋಬ್ಯಾಸಿಲಸ್. ಗೊತ್ತಿರಲಿ, ಲ್ಯಾಕ್ಟೋ ಅನ್ನೋದನ್ನು ಕರೆಕ್ಟಾಗಿ ನೆನ್ಪಿಟ್ರಿ ಅಂದರೆ ಲ್ಯಾಕ್ಟೋ ಅನ್ನೋದನ್ನು ಬಳಕೆ ಮಾಡಿದ್ರಿ ಅಂದರೆ ಗೊತ್ತಿರಲಿ, ಲ್ಯಾಕ್ಟೋಸ್ ಇಟ್ಸ್ ಅ ಶುಗರ್. ಯಾರಲ್ಲಿ ಕಂಡು ಬರುತ್ತೆ? ಮಿಲ್ಕಲ್ಲಿ ಕಂಡು ಬರುತ್ತೆ. ಓಕೆನಾ. ಲ್ಯಾಕ್ಟಿಕ್ ಆ್ಯಸಿಡ್ ಅಂತೇಳಿ ನಾವು ನೋಡ್ತೇವೆ, ಇದು ಕರ್ಡ್, ಮೊಸರಿನಲ್ಲಿ ಕಂಡು ಬರುತ್ತದೆ, ಕರ್ಡ್ ಅಂತೇಳಿ ನೋಡ್ತೇವೆ. ಲ್ಯಾಕ್ಟೋಮೀಟರ್ ಅಂತೇಳಿ ನಾವು ನೋಡ್ತೇವೆ, ಪ್ಯೂರಿಟಿ ಆಫ್ ಮಿಲ್ಕ್, ಟು ಮೆಜರ್ ಪ್ಯೂರಿಟಿ ಆಫ್ ಮಿಲ್ಕನ್ನು ನಾವು ನೋಟಿಸ್ ಮಾಡೋದಕ್ಕೆ ಬಳಕೆಯಲ್ಲಿ ತರಲಾಗ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತೇಳಿ ಬಂತು ಅಂದರೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತೇಳಿ ಏನಾದರೂ ಬಂತು ಅಂತ ಹೇಳಿದ್ರೆ ಹಾಲನ್ನು, ಮಿಲ್ಕ್ ಟು ಕರ್ಡ್ ಅಂತೇಳಿ ನಾವು ಗಮನಿಸ್ಬೋದು. ಇಷ್ಟು ಏನು ಅಂದರೆ 4 ಪ್ರಶ್ನೆಗಳಿಗೆ ಇದು ಒಂದೇ ಉತ್ತರ. ಲ್ಯಾಕ್ಟೋ ಅನ್ನೋದನ್ನು ಕರೆಕ್ಟಾಗಿ ನೆನ್ಪಿಟ್ರಿ ಅಂದರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ಸಾಧನ ಗ್ಲುಕೋಮೀಟರ್ ಗ್ಲುಕೋಸ್ ಮಟ್ಟವನ್ನು ಪ್ರದರ್ಶಿಸುತ್ತದೆ ಅಂತೇಳಿದೆ. ಓಕೆ, ಯಾವ ಸಾಧನವು? ದ ಡಿವೈಸ್ ಗ್ಲುಕೋಮೀಟರ್ ಡಿಸ್ಪ್ಲೇಸ್ ಗ್ಲುಕೋಸ್ ಲೆವೆಲ್ ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ, ಗ್ಲುಕೋಸ್ ಲೆವೆಲ್ಗಳನ್ನು ಸಾಮಾನ್ಯವಾಗಿ ಮೆಜರ್ ಮಾಡೋದು ಯಾವುದು ಅಂತೇಳಿ ಬಂದಾಗ, ಓಕೆ, mg, ಮಿಲಿಗ್ರಾಮ್ ಪರ್ ಲೀಟರ್ ಅಂತೇಳಿ. ಓಕೆ, ಮಿಲಿಗ್ರಾಮ್, ಇದರ ಪೂರ್ಣ ವಿವರಣೆಯನ್ನು ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಮಿಲಿಗ್ರಾಮ್ ಪರ್ ಲೀಟರ್ ಅಂತೇಳಿ. ಓಕೆ, ಇಷ್ಟು ಏನು ಅಂತೇಳಿದ್ರೆ ನಾವಿವತ್ತು ನೋಟಿಸ್ ಮಾಡಬಹುದಾದದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತೇಳಿದ್ರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಅಗೈನ್ ನೆಕ್ಸ್ಟ್ ನಾಳೆ ಕ್ಲಾಸ್ಗಳಲ್ಲಿ ಯಾವಾಗಲೂ ನೀವು ರೆಡಿ ಇರ್ರಿ. ಓಕೆ, MCQ ಅಗೈನ್ ರೆಗ್ಯುಲರಾಗಿ ಫಾರೆಸ್ಟ್ ಗಾರ್ಡಿಗೆ ಅಂತೇಳಿ, ಫಾರೆಸ್ಟ್ ಬೀಟ್ ಗಾರ್ಡ್ ಅಂತೇಳಿ, ಬೀಟ್ ಗಾರ್ಡ್ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ MCQನ ನಡೆಸ್ಕೊಡ್ತಾ ಇದ್ದೀನಿ. ನನ್ನ ಹೆಸರು ನಿರಂಜನ್. ಓಕೆ, ಸೊ ಸಾಧ್ಯವಾದ ಮಟ್ಟಿಗೆ, ಓಕೆನಾ, ಸಾಧ್ಯವಾದ ಮಟ್ಟಿಗೆ ನಾವು ಏನನ್ನು ನೋಟಿಸ್ ಮಾಡಿರಬೇಕು ಅಂತ ಹೇಳಿದ್ರೆ ಇಂಥವುಗಳಲ್ಲಿ ಸೊ ಟೆಕ್ಸ್ಟ್ ಬುಕ್ಗಳನ್ನು, ಓಕೆ, ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ MCQಗಳನ್ನು ಚೆನ್ನಾಗಿ ಏನು ಮಾಡ್ತಾ ಇರಬೇಕು, ಬಿಡಿಸ್ಕೊಡ್ತಾ ಇರಬೇಕು. ಸೊ ಇಂಥವುಗಳನ್ನು ಸಾಧ್ಯವಾದಷ್ಟು ಏನು ಮಾಡ್ತಾ ಹೋಗಿ ಅಂತ ಹೇಳಿದ್ರೆ, ಸೊ ಮಾರ್ಕೆಟಲ್ಲಿ ಅವುಗಳನ್ನು ಪರ್ಚೇಸ್ ಮಾಡೋದಕ್ಕಾಗಲಿ ಅಥವಾ ಆಫ್ಲೈನ್ ಕ್ಲಾಸಸ್ಗಳು ಬೇಕು ಅಂತ ಹೇಳಿ ಬಂದಾಗ ನಮ್ಮಲ್ಲೂ ಸಹಿತ ಇದರ ಅವೈಲಬಿಲಿಟಿ ಇರುತ್ತೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳೊಂದಿಗೆ ನಿರಂಜನ್ ಮೂರ್ತಿ.